ಬಾ ಹೋಗೋಣ. ಏನಾಯ್ತು ನೀಲವ್ರೆ, ಇಷ್ಟೊಂದು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ನಿಮ್ಮ ಮಾವ ಏನಾದರೂ ಹೋಗ್ಬಿಟ್ರಾ? ಹಾಗೇನೂ ಇಲ್ಲ. ಹಾಗೇನಾದರೂ ಇದ್ದಿದ್ರೆ ನಾನು ಯಾಕೆ ಈ ಥರ ಮಂಕ್ ಹಿಡ್ದೋಳ್ ಥರ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ತಾ ಇದ್ದೆ? ಅದರಲ್ಲೂ ನಾನು ಅದನ್ನು ಹಾಕಿದ್ದು ಒಂದೇ ದಿನ. ಹಾಗಾದ್ರೆ ಏನು ಸಮಸ್ಯೆ? ಅದನ್ನ ಮುಂದುವರಿಸ್ಬೋದಲ್ವಾ? ಅದಕ್ಕೆ ಅಡ್ಗಾಲಾಗಿ ಒಬ್ಳಿದಾಳಲ್ಲ, ಅವತ್ತು ನನ್ನ ನಾಯಿ ಗಂಜಿ ಹಾಕಿದ್ನಲ್ಲ, ಆ ನಾಯಿನ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಡಾಕ್ಟರ್ ನಾಯಿಗೆ ವಿಷ ಹಾಕಿದಾರಂತ ಹೇಳಿದ್ದಾರೆ. ಆಮೇಲೆ ಅವಳು ಮನೆಗೆ ಬಂದು ಕೆಲ್ಸದವ್ರ ಮೇಲೆಲ್ಲ ಅನುಮಾನ ಪಟ್ಟು ಕೆಲ್ಸದವ್ರನ್ನೆಲ್ಲ ಓಡಿಸಿದಾಳೆ. ಸದ್ಯ ನಾನು ಸಿಕ್ಕಾಕೊಳ್ಳಿಲ್ಲ. ಆದರೆ ಮುಂಚೆ ನೀವು ಕೊಟ್ಟಿದ್ರಲ್ಲ, ಅದನ್ನು ನಾನೀಗ ಮುಂದುವರ್ಸೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಈಗ ನಾನು ಏನು ಮಾಡಬೇಕು ಅಂತಿದ್ದೀರಾ? ನೀವಲ್ಲದೆ ನನಗೆ ಬೇರೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ? ನಾನೊಬ್ಬಳೇ ಈಗ ಅಲ್ಲೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಊಟ ತಿಂಡಿಲಿ ಸ್ಲೋ ಪಾಯ್ಸನ್ ಯಾರೋ ಹಾಕ್ತಿದ್ದಾರೆ ಅನ್ನೋ ಅನುಮಾನ ಶುರು ಆಗಿರೋದ್ರಿಂದ ಮನೇಲಿ ಎಲ್ಲರೂ ಹುಷಾರಾಗಿದ್ದಾರೆ. ಕೆಲಸದವರು ಇಲ್ಲದೆ ಇರೋದ್ರಿಂದ ಮನೇಲಿ ಏನೇ ಆದರೂ ನನ್ನ ಮೇಲೆ ಅನುಮಾನ ಶುರು ಆಗುತ್ತೆ. ಅದಕ್ಕೆ ಬೇರೆ ದಾರಿ ಏನಾದರೂ ಇದ್ರೆ ಹೇಳಿ ಪ್ಲೀಸ್. ಸರಿ, ಒಂದು ನಿಮಿಷ ಇರಿ. ತಗೊಳ್ಳಿ ಇದನ್ನ. ಏ ಹುಷಾರು, ಅದನ್ನ ಹಾಗೆಲ್ಲ ಫೋರ್ಸ್ಫುಲ್ ತೆಗಿಬಾರ್ದು. ಕೊಡಿಲ್ಲಿ. ಇದೇನು ಸರ್ ಇದು? ಮುಳ್ಳಿನ ಥರ ಇದೆ. ಹೌದು, ಇದು ಮುಳ್ಳೆ, ಆದರೆ ಸಾಮಾನ್ಯವಾದ ಮುಳ್ಳಲ್ಲ, ವಿಷದಲ್ಲಿ ಅದ್ದು ತೆಗ್ದಿರೋ ಮುಳ್ಳು. ಸಮಯ ನೋಡಿಕೊಂಡು ಇದು ನಿಮ್ಮ ಮಾವಂಗೆ ಚುಚ್ಚಿಬಿಡಿ. ಆ ಕ್ಷಣದಲ್ಲಿ ಅವರು ನೆಗೆದು ಬಿದ್ದು ಹೋಗ್ತಾರೆ. ನೋಡಿದವ್ರಿಗೆ ಹಾವು ಕಚ್ಚಿ ಸತ್ತೋಗಿದ್ದಾನೆ ಅಂತ ಅನಿಸುತ್ತೆ. ಆದರೆ ಇದನ್ನ ಮನೇಲಿ ಎಲ್ಲರೂ ಇರುವಾಗ ಚುಚ್ಚೋಕ್ಕಾಗತ್ತಾ? ಖಂಡಿತ ಆಗೋಲ್ಲ. ಅದಕ್ಕೆ ಅವ್ರನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಆಗ ಚುಚ್ಚಿ ಕೇಳಿದ್ರೆ ಹಾವು ಕಚ್ಚು ಅಂತೇಳಿ, ಹಾಗೆ ಎಲ್ಲರೂ ನಂಬ್ತಾರೆ. ಇದರಿಂದ ನನಗೇನೂ ತೊಂದರೆ ಆಗಲ್ಲ ಅಲ್ವಾ? ನೋಡಿ, ಕೆಲಸ ಆಗೋದಕ್ಕಿಂತ ಮುಂಚೆ ಆದರೂ ಆಗು ಹೋಗೋಗಳನ್ನ ಯೋಚನೆ ಮಾಡಿದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈ ವಿಷಯದಲ್ಲಿ ತುಂಬ ತಾಳ್ಮೆಯಿಂದ ನಡ್ಕೊಂಡು ನಿಮ್ಮ ಕೆಲಸನ ಸಾಧಿಸ್ಕೊಳ್ಳಿ. ಧೈರ್ಯ ಗೆಟ್ಟರೆ ನೀವು ಅಂದ್ಕೊಂಡಿರೋದನ್ನ ಸಾಧಿಸೋಕ್ಕಾಗೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು ನಿಮ್ಮ ಮನಸ್ಸಲ್ಲಿರಲಿ. ನೀವೇನಾದರೂ ಸಿಗಾಕೊಂಡ್ರೆ ನಿಮ್ಮ ಜೊತೆ ನಾನು ಒಂದರಾಗ್ಬಿಡ್ತೀನಿ. ಅಲ್ಲಿಗಿಬ್ಬರು ಕಥೆನೂ ಜೈಲಲ್ಲಿ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇಲ್ಲ ಇಲ್ಲ, ನಾನು ಹಾಗೆಲ್ಲ ಮಾಡಲ್ಲ. ನೀವು ಹೇಳ್ದಾಗೆ ಹುಷಾರಾಗಿ ಅವನ್ನ ಆಚೆ ಕರ್ಕೊಂಡು ಹೋಗಿ ಇಂಜೆಕ್ಟ್ ಮಾಡ್ತೀನಿ. ನಾನು ಬರ್ತೀನಿ. ಥ್ಯಾಂಕ್ ಯು. ನನ್ನ ಜೀವನಕ್ಕೆ ಮುಳ್ಳಾಗಿರೋ ನಿಮ್ಮನ್ನ ಈ ಮುಳ್ಳಿಂದಾನೇ ಅಂತ್ಯ ಮಾಡ್ತೀನಿ.